ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ರಾಧಾ. ವೆಲ್ಕಮ್ ಬ್ಯಾಕ್ ಟು ಮೈ ರಾಧಾ ರಿಶುವ್ಲಾ ಕನ್ನಡ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ನಾನಿಲ್ಲಿ ಶನಿವಾರದಿಂದ ಸೋಮವಾರ ತನಕ ವ್ಲಾಗ್ ಮಾಡ್ತಾಯಿದ್ದೀನಿ. ಶನಿವಾರ ಮೊದಲನೇ ಶ್ರಾವಣ ಆಗಿರೋದ್ರಿಂದ ನಾನು ಕೂಡ ಊರಿಗೆ ಹೋಗಿದ್ದೆ. ಸ್ವಲ್ಪ ಶ್ರಾವಣದ ದಿನ ದೇವಸ್ಥಾನಕ್ಕೂ ಹೋಗಬೇಕಿತ್ತು, ಹಾಗೆ ಭಾನುವಾರ ಕೂಡ ನಮ್ಮ ಮನೇಲಿ ಮೀಸಲು ಕೂಡ ಮಾಡಬೇಕಿತ್ತು. ಹಾಗಾಗಿ ಎರಡೂ ಆಗುತ್ತೆ ಅಂತೇಳಿ ನಾನು ಕೂಡ ಹೋಗಿದ್ದೆ. ಮತ್ತು ವರ್ಷಕ್ಕೊಂದ್ಸಲ ಶ್ರಾವಣದ ಟೈಮಲ್ಲಿ ನಾವು ಈ ರೀತಿ ಮನೆಯಿಂದನೇ ತುಪ್ಪದ ಕಜ್ಜಾಯನ ಮಾಡ್ಕೊಂಡೋಗಿ ದೇವಸ್ಥಾನದಲ್ಲಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ನಾವು ಈ ಸಲ ತುಪ್ಪದ ಕಜ್ಜಾಯ ಏನು ಮಾಡಿರಲಿಲ್ಲ. ಮಾಮೂಲಿ ಅಡುಗೆ ಎಣ್ಣೆನೇ ಬಳಸ್ಕೊಂಡು ನಮ್ಮತ್ತೆ ಕಜ್ಜಾಯನ ಮಾಡಿದರು. ಅದು ಮೊದಲಿಗೆ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ. ಅದೇನೋ ಹೇಳ್ತಾರಲ್ಲ, ಫಸ್ಟ್ ಕಜ್ಜಾಯ ಮಾಡಬೇಕಾದ್ರೆ ಯಾವಾಗಲೂ ಹಂಗೇನೆ, ಆಮೇಲೆ ಸ್ವಲ್ಪ ದೃಷ್ಟಿ ಎಲ್ಲ ತೆಗೆದು ಮೆಣಸಿನ್ಕಾಯಿ ಉಪ್ಪಲ್ಲೆಲ್ಲ ದೃಷ್ಟಿ ತೆಗೆದ್ಮೇಲೆ ಸ್ವಲ್ಪ ಚೆನ್ನಾಗೇ ಬಂತು ಕಜ್ಜಾಯ. ನಾವು ಈ ಕಜ್ಜಾಯನ ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ. ಯಾವುದೇ ರೀತಿ ಎಳ್ಳಾಗಲಿ ಏನು ಕೂಡ ನಾವು ಹಾಕ್ಕೊಂಡಿರಲಿಲ್ಲ. ಜೊತೆಗೆ ಒಂದು 2-3 ಅವರ್ ಅಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ವಿ. ಅದ್ರ ಜೊತೆ ಬೆಲ್ಲದ ಪುಡಿನೂ ಸೇರಿಸಿ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನಂತರ ರುಬ್ಕೊಂಡಿರೋಂಥ ಹಿಟ್ಟಿಗೆ ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸಿ ಮಿಕ್ಸ್ ಮಾಡಿ, ನಂತರ ಚೆನ್ನಾಗಿ ಕಾಯ್ದಿರುವಂಥ ಎಣ್ಣೆಗೆ ಸೌಟಿಂದನೇ ನಾವು ಡೈರೆಕ್ಟು ಎಣ್ಣೆ ಒಳಗಡೆ ಕಜ್ಜಾಯನ ಬಿಟ್ಟಿದ್ದು. ಇನ್ನೊಂದೇನಪ್ಪ ಅಂದರೆ, ಅಡುಗೆ ಮನೇಲಿ ನಾವು ಯಾವಾಗಲೂ ಅಡುಗೆ ಮಾಡೋದಿಲ್ಲ. ಏಕೆಂದರೆ ನಾವು ಜಾಸ್ತಿ ಊರಿಗೆ ಹೋಗೋದು ಅಪರೂಪ. ನಮ್ಮತ್ತೆ ನಮ್ಮ ಮಾವ ಇಬ್ಬರೇ ಇರೋದ್ರಿಂದ ಅಡುಗೆ ಮನೆ ಬೇಗ ಗಲೀಜಾಗುತ್ತೆ ಅನ್ನೋ ಕಾರಣಕ್ಕೆ. ಮತ್ತು ಊರ ಕಡೆ ಎಲ್ಲ ನೋಡೇ ಇರ್ತೀರ, ಎಲ್ಲರ ಮನೆಗಳಲ್ಲೂ ಈ ರೀತಿ ಎರಡೆರಡು ಅಂದರೆ ಒಳಗಡೆ ಅಡುಗೆ ಮನೆ ಸಪ್ರೇಟ್ ಇರುತ್ತೆ, ಮತ್ತು ಆಚೆ ಮಾಡ್ಕೊಳ್ಳೋದಕ್ಕೂ ಮನೆ ಒಳಗಡೆ ಇನ್ನೊಂದು ರೀತಿ ಬೇರೆ, ಅಡುಗೆ ಮಾಡ್ಕೊಳ್ಳೋದಕ್ಕೂ ಇನ್ನೊಂದು ರೀತಿ ರೂಮು ಮತ್ತು ಬಚ್ಚಲ ಮನೆ ಎಲ್ಲ ಸೇರಿಸಿ ಮಾಡಿರ್ತಾರಲ್ವ, ಅದೇ ರೀತಿ ನಮ್ಮ ಮನೇಲೂ ಕೂಡ ಇದೆ. ಅಲ್ಲೇ ಎಲ್ಲ ಕ್ಲೀನಾಗಿ ಗ್ಯಾಸ್ ಎಲ್ಲ ತೊಳ್ಕೊಂಡು ಅಲ್ಲೇ ಮಾಡಿದ್ದು. ಏಕೆಂದರೆ ನಿಂತ್ಕೊಂಡು ಮಾಡೋದಕ್ಕೆ ನಮ್ಮ ಅತ್ತೆಗೆ ಅಷ್ಟೊಂದು ಕಂಫರ್ಟಬಲ್ ಅನಿಸೋದಿಲ್ಲ. ಅದಕ್ಕೋಸ್ಕರ ಅವರು ಕೂತ್ಕೊಂಡು ಅಲ್ಲೇ ಕಜ್ಜಾಯನ ಮಾಡ್ತಾಯಿದ್ರು. ಇನ್ನು ನಾವು ಕೂಡ ಎಲ್ಲರೂ ರೆಡಿಯಾಗಿ ಇಲ್ಲೇ ನಮ್ಮೂರ ಪಕ್ಕದಲ್ಲಿರುವಂಥ ದೇವಸ್ಥಾನಕ್ಕೆ ಬಂದ್ವಿ. ಇದು ಮುತ್ತರಾಯ ಸ್ವಾಮಿ ದೇವಸ್ಥಾನ. ಈ ಥರ ಶ್ರಾವಣ ಟೈಮಲ್ಲಂತೂ ತುಂಬ ಅಂದರೆ ತುಂಬ ಜನ ಬರ್ತಾರೆ ದೇವಸ್ಥಾನಕ್ಕೆ. ಈ ವಾರ ಮೊದಲನೇ ವಾರ ಆಗಿರೋದ್ರಿಂದ ಅಷ್ಟೊಂದು ಜನ ಏನಿರಲಿಲ್ಲ. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಹೊರಟ್ವಿ ನಾವು.
ಇದು ಭಾನುವಾರ ಬೆಳಿಗ್ಗೆ ನಾನು ಕೂಡ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ನಂತರ ಮೀಸಲು ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆ ಅಂತ ಎಲ್ಲ ತರಕಾರಿಗಳನ್ನ ತೊಗೊಂಡು ಫಸ್ಟೇ ಕಟ್ ಮಾಡ್ಕೊತಾ ಇದ್ದೀನಿ. ನಂತರ ತೊಳ್ಕೊಳ್ಳೋಣ ಅಂತ ಎಲ್ಲನೂ ಹಾಗೆ ಕೂಡ ಕಟ್ ಮಾಡ್ಕೊತಾ ಇದ್ದೆ. ನಮ್ಮ ಮನೆಗಳಲ್ಲಿ ಈ ರೀತಿ ಮೀಸಲು ಅಂದರೆ ಸಿಹಿ ಊಟ ಇದ್ದೇ ಇರುತ್ತೆ. ಅಂದರೆ ಅನ್ನ ಸಾಂಬಾರು ಮುದ್ದೆ ಜೊತೆಗೆ ಪಾಯಸ ಇರುತ್ತೆ. ಮತ್ತು ಇನ್ನು ಕೆಲವ್ರ ಮನೆಗಳಲ್ಲಿ ಶ್ರಾವಣ ಟೈಮಲ್ಲಿ ಮೀಸಲು ಮಾಡ್ತಾರಲ್ಲ, ಅವ್ರ ಮನೆಗಳಲ್ಲಿ ನಾನ್ ವೆಜ್ ಊಟನೂ ಇರುತ್ತೆ. ಮಾಡದೇ ಇದ್ದವ್ರು ಮಾತ್ರ ನಮ್ಮ ಥರ ಸ್ವೀಟ್ ಊಟ ಮಾಡ್ತಾರೆ. ಅದು ಅವ್ರವ್ರಿಗೆ ಹೆಂಗೆ ಬಂದಿರುತ್ತೋ ಅವಾಗಿಂದ ಆ ರೀತಿ ಮಾಡ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾವಿಲ್ಲಿ ವರ್ಷಕ್ಕೆ 3 ಸಲ ಮೀಸಲು ಮಾಡಬೇಕು. ಒಂದು ಗೌರಿ ಹಬ್ಬದ ಟೈಮಲ್ಲಿ, ಇನ್ನೊಂದು ಜನವರಿ ಅಂದರೆ ಹೊಸಬೆಳೆ ಮೀಸಲು ಅಂತ ಮಾಡ್ತೀವಿ ಆ ಟೈಮಲ್ಲಿ, ಮತ್ತು ಇನ್ನೊಂದು ಶಿವರಾತ್ರಿ ಹಬ್ಬದ ಟೈಮಲ್ಲಿ. ಒಟ್ಟು ಟೋಟಲ್ 3 ಸಲ ಮೀಸಲನ್ನು ನಮ್ಮ ಮನೇಲಿ ಮಾಡೋದು ನಾವು. ಒಂದು ವರ್ಷ ಚಿಕ್ಕದನ ಇದು ನಿಮಗೆ ಏನೂ ಮಾಡಲ್ಲ ನೋಡಿಲಿ ಏನೂ ಮಾಡಲ್ಲ. ಇದು ಕಾಯಿಂದ ಕೆತ್ತದ ಮಿಷಿನ್. ಅದು ನಾವು ಚೂಪಕ್ಕಿರೋದ್ರೊಳಗೆ ಹಾಕ್ಬಿಟ್ಟು ಅದನ್ನು ಮ್ಯಾಕ್ ಕೆಳದ್ರೆ ಕಾಯಿ ಅರ್ಧ ಕಿತ್ತಾಗುತ್ತೆ. ಆಮೇಲೆ ಅದನ್ನು ನಾವು ಸೈಡಲ್ಲಿ ಹಂಗೆ ಕಿತ್ತಾಕೊಳ್ಳೋದು. ನೋಡ್ರಿ ನಮ್ಮ ಅವ್ವ ಮಾಡ್ತಾ ಇದ್ದಾರೆ. ಅವನೇನು ಮಾಡ್ತಿದ್ದಾನೆ? ಅವ್ನು ಚಾಕ್ರಾಡ್ತಾನೆ ನೋಡ್ರಿ. ಈ ಥರ ಎಲ್ಲ ಮಾಡ್ಕೊಂಡ್ರೆ ಕಿತ್ತಾಗುತ್ತೆ. ಅದೇನು ಕರೀತಾ ಇದ್ದೀನಿ ಬೈಲಿ ಅಂತ ನಂಗೆ ಗೊತ್ತಿಲ್ಲ. ಏನೋ ಬೈಲಿ ಫ್ರೆಂಡ್ಸ್ ನೋಡಿ, ಮುಂದಕ್ಕೆ ಹೊಂಟೋಗಿದೆ ನೋಡಿ ಫ್ರೆಂಡ್ಸ್, ಇನ್ನೊಂದೇನಪ್ಪ ಅಂದರೆ ನನ್ನ ಮಗನೇ ಆಲ್ಮೋಸ್ಟ್ ಊರಿಗೆ ಹೋದ್ಮೇಲೆ ಎಲ್ಲ ವೀಡಿಯೋ ಮಾಡಿರೋದು. ಮಧ್ಯೆ ವ್ಲಾಗ್ ಕೂಡ ಮಾಡಿದ್ದಾರೆ ಇಬ್ಬರೂ. ನನಗೆ ನೋಡಿ ಇವಾಗ ತುಂಬ ನಗು ಬರ್ತಾಯಿತ್ತು ಅವ್ರ ಮಾತುಗಳನ್ನ. ಹಾಗೆ ಅಡುಗೆ ಎಲ್ಲ ಮುಗಿಯೋ ಹಂತದಲ್ಲಿ ಬಂತು. ನಾವು ಈ ರೀತಿ ಮೀಸಲು ಮಾಡಿದಾಗೆಲ್ಲ ಯಾವಾಗ್ಲೂ ಕೂಡ ಈ ರೀತಿ ಸೌದೆ ಒಲೆಯಿಂದನೇ ಅಡುಗೆ ಮನೆಯಲ್ಲೇ ಮಾಡೋದು ಯಾವಾಗ್ಲೂ. ಇನ್ನು ದೇವರೆಲ್ಲ ಪೂಜಿಸಿ ಊಟ ಎಲ್ಲ ಮುಗಿಸ್ಕೊಂಡು ನಾವು ನೈಟ್ ಬಂದುಬಿಟ್ವಿ. ಹಾಗೆ ಊರಿಂದ ಬರಬೇಕಾದ್ರೆ ಸ್ವಲ್ಪ ಗಿಣ್ಣು ಮಾಡೋಣ ಅಂತೇಳಿ ಗಿಣ್ಣು ಹಾಲನ್ನ ತೊಗೊಬಂದಿದ್ದೆ. ಅದನ್ನು ಮಾಡ್ತಾಯಿದ್ದೀನಿ ಇವತ್ತು. ಇನ್ನು ಈ ಗಿಣ್ಣು ಮಾಡೋದಕ್ಕೆ ಒಂದು ಅರ್ಧ ಕಪ್ಪಷ್ಟು ಕಡಲೆ ಬೀಜನ ಹುರಿದು ಸಿಪ್ಪೆ ತೆಗೆದು 2 ಹೋಳಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಅವಲಕ್ಕಿ, 1 ಕಪ್ಪಷ್ಟು ಹಸಿ ತೆಂಗಿನ ತುರಿ, ಹಾಗೆ ಅರ್ಧ ಕಪ್ಪಷ್ಟು ಹುರ್ಗಡ್ಲೆನೂ ಸಣ್ಣದಾಗೆ ಹುರ್ಕೊಂಡು ಇಟ್ಕೊಂಡಿದ್ದೀನಿ. 1 ಕಪ್ಪಷ್ಟು ಬೆಲ್ಲ, ಸಿಹಿಗೆ ಎಷ್ಟು ಬೇಕೋ ಅಷ್ಟು. ಹಾಗೆ ಒಂದು ಅರ್ಧ ಕಪ್ಪಿಗಿಂತ ಸ್ವಲ್ಪ ಕಡಿಮೆಯಷ್ಟು ಸಣ್ಣ ರವೆನ ತೊಗೊಂಡಿದ್ದೀನಿ ನಾನಿಲ್ಲಿ. ಸ್ವಲ್ಪ ಮಟ್ಟಿಗೆ ಹುರ್ಕೊಂಡು ಅದನ್ನು ಕೂಡ ಇಟ್ಕೊಂಡಿದ್ದೀನಿ. 1-2 ಏಲಕ್ಕಿನೂ ಜಜ್ಜಿ ಇಟ್ಕೊಂಡಿದ್ದೀನಿ. ಪುಡಿ ಇದ್ರೂ ಹಾಕೋಬೋದು. ನಾನು ಏಲಕ್ಕಿನೇ ಜಜ್ಜಿ ಇಟ್ಕೊಂಡಿದ್ದೀನಿ. ಸುಮಾರು ಇಲ್ಲಿ ಗಿಣ್ಣು ಹಾಲು 1 ಲೀಟರ್ ಇತ್ತು ಅಂತ ಅನಿಸುತ್ತೆ. ಅದನ್ನು ನಾನಿಲ್ಲಿ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ. ಇದು ಸುಮಾರು ಒಂದು 5-6 ಕುದಿ ಬರಬೇಕು. ಅದು ಒಂಥರ ಸ್ಮೆಲ್ ಇರುತ್ತೆ ಸ್ಟಾರ್ಟಿಂಗು. ಆ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಕುದಿದ್ರೆ ಅದು ಸ್ವಲ್ಪ ನೀರಿನ ಪ್ರಮಾಣ ಎಲ್ಲ ಗಟ್ಟಿಯಾಗಿ ಒಡಕ್ಲು ಥರ ಬರುತ್ತೆ, ಒಡಕ್ಲು ಥರ ಆಗುತ್ತೆ. ಆವಾಗ ಅದು ಚೆನ್ನಾಗಿ ಪರ್ಫೆಕ್ಟಾಗಿ ಆಗ್ತಾಯಿದೆ ಅಂತ ನಮಗೆ ಗೊತ್ತಾಗುತ್ತೆ. ಈ ಹಾಲು ಚೆನ್ನಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಹಾಲಿನ ಪ್ರಮಾಣ ಕಡಿಮೆ ಆಗುತ್ತೆ. ಆ ಟೈಮಲ್ಲಿ ನಾವು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ, ಆ ಬೆಲ್ಲನ ಸೇರಿಸಿ, ಅಂದರೆ ನಮಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಸೇರಿಸ್ಕೋಬೋದು. ಇಲ್ಲ ನಮಗೆ ಸಿಹಿ ಕಡಿಮೆ ಇರಲಿ ಅನ್ನೋದಾದರೆ ನಮ್ಗೆ ಎಷ್ಟು ಬೇಕು ಅಷ್ಟು ಬೆಲ್ಲನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ, ಆ ನಂತರ ಅದಕ್ಕೆ ನಾವು ಅವಲಕ್ಕಿನ ಎತ್ತಿಟ್ಕೊಂಡಿದ್ವಲ್ಲ, ಅವಲಕ್ಕಿನೂ ಕೂಡ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಕಡಿಮೆ ಉರಿನ ಇಟ್ಕೊಂಡು ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ನಂತರ ಜಜ್ಜಿಟ್ಕೊಂಡಿರುವಂಥ ಏಲಕ್ಕಿನೂ ಕೂಡ ಈ ಟೈಮಲ್ಲೇ ಸೇರಿಸಿ, ನಂತರ ಇದಕ್ಕೆ ಸಣ್ಣ ಉರಿಲೇ ಇಟ್ಕೊಂಡು ಅರ್ಧ ಕಪ್ಪಷ್ಟು ರವೆನೂ ಕೂಡ ಸೇರಿಸಿದ್ರೆ ಅದು ಸ್ವಲ್ಪ ಗಟ್ಟಿ ಬರುತ್ತೆ. ಆ ಟೈಮಲ್ಲಿ 1 ಕಪ್ಪಷ್ಟು ತೆಂಗಿನ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಕೊನೆಯದಾಗೆ ಹುರಿದಿಟ್ಕೊಂಡಿರುವಂಥ ಹುರ್ಗಡ್ಲೆ ಮತ್ತು ಕಡಲೆ ಬೀಜನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಗಿಣ್ಣು ರೆಡಿಯಾಗುತ್ತೆ. ಇದಂತೂ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಇದು ತಿಂದೆ ನಾನು ಸುಮಾರು ದಿನವೇ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ತುಂಬ ಆಸೆಯಿಂದ ತಂದು ಮಾಡಿದ್ದೀನಿ. ಟೇಸ್ಟ್ ಹೆಂಗೆ ಬಂತು ಅಂತ ನೋಡಬೇಕು. ಇನ್ನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.